ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ನಾವಿವತ್ತು ಮಕ್ಕಳನ್ನ ಸಂಜೆ ಆಯಿತು, ಸರಿ ಆಚೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಪಾರ್ಕಿಗೆಲ್ಲಾದರೂ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ BGS ಗ್ರೌಂಡಲ್ಲಿ ಸೇಲ್ಸ್ ಹಾಕಿದ್ರು ಮತ್ತು ಎಕ್ಸಿಬಿಷನ್ ಇತ್ತು ಮತ್ತು ಮನೆಗೆ ಬೇಕಾಗಿರೋಂಥ ಐಟಮ್ಗಳನ್ನ ಅಲ್ಲಿ ಸೇಲಿಗೆ ಇಟ್ಟಿದ್ರು. ಸರಿ ಅಂದ್ಬಿಟ್ಟು ಮಕ್ಕಳಿಗೆಲ್ಲನೂ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಬರ್ಬೋದು ಅಂದ್ಬಿಟ್ಟು ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಹೋದ್ವಿ. ಬಿಸಿಲು ಸಿಕ್ಕಾಬಟ್ಟೆ ಇದೆ, ಬೆಳಗ್ಗೆ ಹೋಗೋದಕ್ಕೆ ಆಗಿಲ್ಲ. ಸರಿ ಅಂದ್ಬಿಟ್ಟು ಸಂಜೆ 6 ಗಂಟೆ ಮೇಲೆ ಅಲ್ಲಿಗೆ ಹೋದ್ವಿ. ಅಲ್ಲಿ ಮನೆ ಐಟಮ್ಗಳೆಲ್ಲನೂ ತುಂಬಾ ಚೆನ್ನಾಗಿತ್ತು. ಪಿಂಗಾಣಿ ಐಟಮ್ಗಳಂತೂ ಒಂದಕ್ಕೊಂದು ನೋಡ್ತಿದ್ರೇ ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ ಅಂತೂ ನಾನು ಎಲ್ಲನೂ ನೋಡಿದೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಇತ್ತು. ಅಂದರೆ ರೈಟ್ ಎಲ್ಲನೂ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು, ಆದರೆ ಡಿಸೈನ್ಗಳು ಕಲರ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಮನೆ ಐಟಮ್ಗಳಂತೂ ತುಂಬಾ ಚೆನ್ನಾಗಿತ್ತು. ಪ್ಲೇಟ್ಗಳಾಗಲಿ, ಬೌಲ್ಗಳಾಗಲಿ, ಮತ್ತು ಪಿಂಗಾಣಿದು ಜಾರ್ಗಳು, ಮತ್ತು ನಾವು ಉಪ್ಪು ಅದೆಲ್ಲ ಹಾಕಿಟ್ಕೊತೀವಲ್ಲ ಆ ಥರ ಪಿಂಗಾಣಿದು ಐಟಮ್ಗಳೆಲ್ಲನೂ ತುಂಬಾ ಚೆನ್ನಾಗಿತ್ತು. ಅಷ್ಟು ಅದನ್ನೆಲ್ಲ ನೋಡಿಕೊಂಡು ಸರಿ ಮುಂದೆ ಬಂದ್ವಿ. ಜಸ್ಟ್ ಕೇಳ್ಕೊಂಡು ಬಂದ್ವಿ, ಏನೂ ತೊಗೊಳೋದಕ್ಕೆ ಆಗಲಿಲ್ಲ. ಅವನು ಗೇಮ್ ಆಡಬೇಕು ಅಂತ ಹಠ ಮಾಡ್ತಾಯಿದ್ದ. ಸರಿ ಅಂದ್ಬಿಟ್ಟು ಅವನಿಗೂ ಸಹ ಗೇಮ್ನ ಆಡಿಸ್ಕೊಂಡು, ಅವನಿಗೆ ಬೈಕು ಕಾರ್ ಅಂತಂದರೆ ಸಿಕ್ಕಾಬಟ್ಟೆ ಇಷ್ಟ. ಸರಿ ಆಡ್ತೀನಿ ಅಂತ ಹೇಳಿಬಿಟ್ಟು ಅವನಿಗೊಂದು 10 ನಿಮಿಷ ಆಡೋಕ್ಕೆ ಅಲ್ಲಿ ಬಿಟ್ವಿ. ಅದೆಲ್ಲನೂ ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸ್ ಇದೆ. ಒಂದಕ್ಕೆ 70 ರುಪೀಸು, 80 ರುಪೀಸು, 3 ನಿಮಿಷ ಇರುತ್ತೆ. ಅದು 3 ನಿಮಿಷ ಇರೋದ್ರಿಂದ 70 ರುಪೀಸು. ಒಂದೊಂದಕ್ಕೂ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ತನ್ನು ಏನು ಅಷ್ಟು ಇಷ್ಟಪಟ್ಟಿಲ್ಲ, ಅವಳು ಸುಮ್ಮನೆ ಕೂತ್ಕೊಂಡು ನೋಡಿದ್ಲು ಅಷ್ಟೇ. ಅವನು ಇಷ್ಟಪಟ್ಟ. ಸರಿ ಅಂದ್ಬಿಟ್ಟು ಅವನಿಗೆ ಬೈಕಲ್ಲಿ ಆ ಗೇಮ್ನ ಆಟ ಆಡಿಸ್ಕೊಂಡು ಅಲ್ಲಿಂದ ಮುಂದೆ ಹೋದ್ವಿ. ಅಲ್ಲಿ ಬಂದು ಗೇಮ್ ಆಡಬೇಕು. ಗೇಮ್ ಆಡಿದ್ರೆ ಅದು ಒಂದು ನಾವು ಯಾವ ಪಾಯಿಂಟ್ನ ನಾವು ಮಾಡ್ತೀವೋ ಅದಕ್ಕೆ ಒಂದು ಗೊಂಬೆನ ಕೊಡ್ತಾರೆ. ಅಲ್ಲಿ ಸಹ ನೋಡ್ತಾಯಿದ್ರು. ಗೊಂಬೆ ಎಲ್ಲ ನಮ್ಮ ಮನೇಲಿ ತುಂಬಾ ಇದೆ. ಮಕ್ಕಳಿಗೆಲ್ಲ ಗೇಮೆಲ್ಲ ಏನು ಆಟಾಡೋಕ್ಕೆ ಬರುತ್ತೆ, ಚಿಕ್ಕ ಮಕ್ಕಳಲ್ವಾ ಅಂತ ಹೇಳ್ಬಿಟ್ಟು ಸರಿ ಜಸ್ಟ್ ತೋರಿಸ್ಕೊಂಡು ಮುಂದೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಕಾರ್ನರಲ್ಲೇ ಸಹ ಮ್ಯಾಟ್ಗಳನ್ನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮ್ಯಾಟ್ಗಳು. ಅದು KG ಲೆಕ್ಕದಲ್ಲಿ ಕೊಡ್ತಾರಂತೆ, ಮತ್ತು ಪೀಸ್ ವೈಸೂ ಸಹ ಇದೆ, ಮತ್ತು KG ಲೆಕ್ಕನೂ ಸಹ ಇದೆ. ಒಂದೊಂದು ಡಿಫ್ರೆಂಟಾಗಿ ಕಲರ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ಸುಮ್ಮನೆ ಪ್ರೈಸ್ನ ಕೇಳಿದೆ. ಒಂದಕ್ಕೆ 600, 500 ಆ ಥರ ಇತ್ತು. ಸರಿ, ನನ್ನ ಹತ್ರ ಮ್ಯಾಟ್ಗಳೆಲ್ಲನೂ ಇತ್ತು, ಜಸ್ಟ್ ನೋಡಿಕೊಂಡು ಬಂದ್ವಿ. ಹಾಗೆ ಹೆಣ್ಮಕ್ಳಿಗೆ ಏನಪ್ಪ ಅಲಂಕಾರಕ್ಕೆ ಅಂದರೆ ಬೇಕಂತಂದರೆ ಇಯರಿಂಗ್ಸು. ನಮ್ಮ ಹತ್ರ ಎಷ್ಟೇ ಏನೇ ಐಟಮ್ಸ್ಗಳಿದ್ರೂ ಒಂದು ಕಡೆ ಹೋದಾಗ ಹೊಸದು ಅಂತ ತೊಗೊತೀವಿ. ಅಲ್ಲಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಕಿವಿ ಓಲೆನ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಒಂದೇ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಅದು ಬಂದು 50 ರುಪೀಸ್ ಇತ್ತು. ಮತ್ತು ಎಲ್ಲನೂ ಅಷ್ಟು ಏನು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಏನಿಲ್ಲ, ರೈಟ್ ತುಂಬಾ ಇದೆ. ಹಾಗೆ ಕ್ವಾಲಿಟಿ ವೈಸೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಮನೇಲಿ ಗೊಂಬೆಗಳನ್ನ ಕೂರಿಸ್ತಾರೆ ನೋಡಿ ದಸರಾ ಟೈಮಲ್ಲಿ, ಆ ರೀತಿಯಾಗಿ ಬೊಂಬೆಗಳನ್ನ ಕೂರಿಸೋದಕ್ಕೂ ಐಟಮ್ಗಳು ಇತ್ತು. ತುಂಬಾ ಚೆನ್ನಾಗಿತ್ತು. ಮಕ್ಕಳು ಬಟ್ಟೆ ಆಗಲಿ, ಇವಾಗ ಸಮ್ಮರ್ ಟೈಮ್ ಇರೋದ್ರಿಂದ ಅಲ್ಲಿ ಏನಪ್ಪ ಅಂತಂದರೆ ಬರೀ ಕಾಟನ್ ಅಷ್ಟೇ ಹಾಕಿರೋದು, ಪ್ಯೂರ್ ಕಾಟನ್ ಬಟ್ಟೆಗಳನ್ನ ಅಲ್ಲಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಗಳು. ಮಕ್ಕಳಿಗೆ ಮಿಡ್ಡಿಗಳಾಗಿರ್ಬೋದು, ಪ್ಲಾಜಾ ಪ್ಯಾಂಟ್ಗಳಾಗಿರ್ಬೋದು, ಆ ರೀತಿಯಾಗಿ ತುಂಬಾ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿತ್ತು. ಈ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಏನು ಗೊತ್ತಾ, ಶಾಪಿಂಗ್ ಮಾಡೋದಕ್ಕೆ ಆಗಲ್ಲ. ನಾವು ಬಟ್ಟೆಗಳು ಅದನ್ನೆಲ್ಲ ನೋಡ್ತಾಯಿದ್ರೆ ಅವ್ರಿಗೊಂಥರ ಏನೋ ಇರಿಟೇಷನ್ ಆಗುತ್ತೆ. ನಮಗೇನಾದರೂ ಅವ್ರಿಗೆ ಮೊದಲು ಏನಾದರೂ ಆಟಾಡೋಕ್ಕೆ ಆಟ ಸಾಮಾನು ಆ ಥರ ಏನಾದರೂ ಕೊಡಿಸ್ಬಿಡ್ಬೇಕು. ನಾವು ಬರೀ ಬಟ್ಟೆಗಳು ಆ ಥರ ಎಲ್ಲ ನೋಡಿದ್ರೆ ಇಷ್ಟಪಡಲ್ಲ. ಸರಿ, ಇದೊಂದು ಪ್ಯಾಂಟು ಚೆನ್ನಾಗಿತ್ತು. ಇವಾಗ ಬೇಸಿಗೆ ಇರೋದ್ರಿಂದ ಪ್ಲಾಜಾ ಪ್ಯಾಂಟು ಫ್ರೀಯಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನೋಡಿದ್ವಿ. ಆ ಪ್ಯಾಂಟ್ ಬಂದು ಒಂದು 300 ರುಪೀಸು ಅಥವಾ 250, 340 ಆ ಥರ ಇದೆ. ನಾವು ಯಾವ ಡಿಸೈನ್ನ ಸೆಲೆಕ್ಟ್ ಮಾಡ್ತೀವೋ ಅದ್ರ ಮೇಲೆ ಪ್ರೈಸ್ಗಳನ್ನ ಹೇಳ್ತಾರೆ. ನಾನಿಲ್ಲಿ ಒಂದು ಬ್ಲ್ಯಾಕ್ ಪ್ಯಾಂಟ್ನ ತೊಗೊಂಡೆ. ಬ್ಲ್ಯಾಕ್ ಇರೋದ್ರಿಂದ ಯಾವುದೇ ಡ್ರೆಸ್ಸಿಗೆ ಆದ್ರೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಪ್ಲಾಜಾ ಪ್ಯಾಂಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ನೆಕ್ಸ್ಟು ಪಕ್ಕದಲ್ಲೇ ಸಹ ಟಾಪ್ಸ್ಗಳು ಇಟ್ಟಿದ್ರು. ಎಲ್ಲನೂ ಅಲ್ಲಿ ಪ್ಯೂರ್ ಕಾಟನ್ ಆಗೇ ಇತ್ತು. ಅಷ್ಟು ನಾವು ಆಚೆ ಕಡೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗೆ ತೊಗೊತೀವಿ, ಅಲ್ಲಿ ಸಿಕ್ಕಾಬಟ್ಟೆ ರೈಟ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಪ್ಯೂರ್ ಕಾಟನ್ ಇರೋದ್ರಿಂದ ರೈಟ್ ಅಂತೂ ತುಂಬಾ ಇರುತ್ತೆ. ನೆಕ್ಸ್ಟು ಹಾಗೆ ಸೀರೆ ನೋಡೋಣ ಅಂತ ಹೋದೆ. ಅಲ್ಲಿ ಎಲ್ಲನೂ ಸಹ ಅದು ಸೀರೆನೂ ಸಹ ಕಾಟನ್ ಸೀರೆಗಳನ್ನೇ ಇತ್ತು. ಒಂದೊಂದು ಸೀರೆ ಪ್ರೈಸ್ ಬಂದು 3000, 2000 ಅಥವಾ 1500 ಆ ಥರ ಇತ್ತು. ನಾನು ನೋಡ್ತಾ ಇರೋ ಸ್ಯಾರಿ ಬಂದು
1500 ಇತ್ತು. ಅವರೇನು ಡಿಸ್ಕೌಂಟ್ ಎಲ್ಲ ಏನೂ ಕೊಡಲ್ಲ, ಒಂದು 100 ಅಥವಾ 50 ರುಪೀಸ್ ಅಷ್ಟೇ ಕಮ್ಮಿ ಮಾಡ್ತಾರೆ. ಕಲೆಕ್ಷನ್ಗಳೆಲ್ಲನೂ ತುಂಬಾ ಚೆನ್ನಾಗಿತ್ತು. ಇದೊಂದು ಸೀರೆ ನೋಡಿದೆ, ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಸೀರೆ ನೋಡಿದೆ. ಕಾಟನ್ ಸೀರೆ ಇತ್ತು, ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಗಳು. ಕೆಲವರು ಇಷ್ಟಪಡ್ತಾರೆ ಕಾಟನ್ ಸೀರೆನ, ಕೆಲವರು ಈ ಸಮ್ಮರ್ಗಂತೂ ಮಾಡಿಸಿದೆ ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲನೂ ಸಹ ಕಾಟನ್, ಸಮ್ಮರ್ಗೆ ನಾವು ಯಾವ ಬಟ್ಟೆನ ಯೂಸ್ ಮಾಡಬೇಕು ಆ ಡ್ರೆಸ್ಗಳನ್ನ ಅಷ್ಟೇ ಅಲ್ಲಿ ಹಾಕಿದ್ದಾರೆ. ಮನೆಗೆ ಏನೇನೋ ಹೋಮ್ ಅಪ್ಲಯನ್ಸ್ ಬೇಕೋ ಅದೆಲ್ಲನೂ ಸಹ ಅಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟು ಹೋದೆ, ತನ್ವಿಗೆ ಒಂದು ಯಾವುದಾದ್ರೂ ಡ್ರೆಸ್ ನೋಡೋಣ ಅಂತ ಹೋದೆ. ಅದು ಏನಪ್ಪ ಅಂತಂದರೆ ಹ್ಯಾಂಡ್ ವರ್ಕಲ್ಲಿ ಮಾಡಿರೋದು. ಈ ಹುಲ್ಲನ್ ಥ್ರೆಡ್ ಬರುತ್ತೆ ನೋಡಿ ಕಾಟನ್ದು, ಅದರಲ್ಲಿ ಕ್ರೋಶಾ ವರ್ಕಲ್ಲಿ ಮಾಡಿರೋಂತಹ ಡ್ರೆಸ್ಗಳದು ತುಂಬಾ ಚೆನ್ನಾಗಿತ್ತು. ಇವಾಗ ಫ್ರಿಡ್ಜ್ ಮೇಲೆ ಅಥವಾ ನಾವು ಸಪ್ಲೈ ಜಾರ್ ಇಟ್ಟಿರ್ತೀವಿ ಅದ್ರ ಮೇಲೆಲ್ಲ ಮುಚ್ಚೋ ಥರ ಏನಾದರೂ ನಾವು ತಿಂಡಿ ಐಟಮ್ಗಳ ಮೇಲೆ ಮುಚ್ಚೋದಕ್ಕೆ ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಪೂಜೆ ಐಟಮ್ನ ನಾವು ಆಚೆ ಕಡೆ ತೊಗೊಂಡೋಗ್ತೀವಿ, ಅದುವಾಗ ಅದ್ರ ಮೇಲೆ ಮುಚ್ಕೊಂಡು ತೊಗೊಂಡೋಗೋದಕ್ಕೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಗಳು. ಹಾಗೆ ನೆಕ್ಸ್ಟು ತನ್ವಿಗೆ ಪ್ಯಾಂಟ್ಗಳು ಇರಲಿಲ್ಲ, ಜೀನ್ಸ್ ಪ್ಯಾಂಟು ಅಥವಾ ಅಪ್ಪುಗೂ ಸಹ ತೊಗೊಳ್ಳೋಣ ಅಂತ ಹೋದೆ. ಒಂದು ಜೀನ್ಸ್ ಬಂದು 300 ರುಪೀಸು, ನಾವು 4 ತೊಗೊಂಡ್ರೆ 1000 ರುಪೀಸ್ ಬೀಳುತ್ತೆ. ಸರಿ ಅಂದ್ಬಿಟ್ಟು ಯಾವುದೇ ಪೀಸು ಜೀನ್ಸು ಶಾರ್ಟ್ಸ್ ಆಗಿರ್ಬೋದು, ಅಂದರೆ ಲಾಂಗು ಜೀನ್ಸ್ ಪ್ಯಾಂಟ್ಗಳಾಗಿರ್ಬೋದು, ಸ್ಕರ್ಟ್ಗಳಾಗಿರ್ಬೋದು, ಅದೆಲ್ಲನೂ ಸಹ ಇತ್ತು. ಯಾವುದೇ ಪೀಸು 4ನ ತೊಗೊಂಡ್ರೆ ನಾವು 1000 ರುಪೀಸ್ ಇತ್ತು ಅಲ್ಲಿ. ನಾನಿಲ್ಲಿ ಅಪ್ಪುಗೆ ಅಂತ ಹೇಳಿಬಿಟ್ಟು ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ, ಅಮ್ಮಗೂ ಅಷ್ಟೇ ಒಂದು ಜೀನ್ಸ್ ಪ್ಯಾಂಟು, ಹಾಗೆ ಒಂದು ಸ್ಕರ್ಟ್ನ ತೊಗೊಂಡು 1000 ರುಪೀಸ್ಗೆ 4 ಪೀಸಸ್ನ ತೊಗೊಬಂದೆ. ಇದೆಲ್ಲನೂ ಸಹ ಹೋಮ್ ಅಪ್ಲಯನ್ಸ್ ಅಂತಲೇ ಹೇಳ್ಬೋದು. ನಾವು ಮನೇನ ಡೆಕೋರೇಟ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾಗಿ ಏನೇನು ಬೇಕೋ ಆ ಐಟಮ್ಗಳನ್ನು ಸಹ ಅಲ್ಲಿ ಇತ್ತು. ತುಂಬಾ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ಸಹ ಪ್ಯಾಂಟ್ಗಳೆಲ್ಲ ಬಂದು, ಮತ್ತು ಹಾಗೆಯೇ ದೊಡ್ಡವ್ರಿಗೂ ಸಹ ಜೀನ್ಸ್ ಇತ್ತು. ಅದು ಸೇಮ್ ಪ್ರೈಸೇ, 1000 ರುಪೀಸ್ಗೆ 4 ಮತ್ತು 1 ಪೀಸ್ ಬಂದು 300 ರುಪೀಸು ಆ ಥರ ಇತ್ತು ನೋಡಿ. ಜೀನ್ಸ್ ಪ್ಯಾಂಟ್ಗಳು ಇವಾಗೆಲ್ಲನೂ ಪ್ಲಾಜಾ ಟೈಪಲ್ಲಿ ಜೀನ್ಸ್ ಪ್ಯಾಂಟ್ಗಳು ಬಂದ್ಬಿಟ್ಟಿದೆ. ಮೊದಲೆಲ್ಲ ಕಾಟನಲ್ಲಿ ಬರ್ತಾಯಿತ್ತು, ಇವಾಗ ಜೀನ್ಸಲ್ಲೇ ಪ್ಲಾಜಾ ಥರ ಬಂದಿದೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಗಳು. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರನೇ ಇತ್ತು. ಸರಿ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ, ಜೀನ್ಸ್ ಪ್ಯಾಂಟ್ಗಳೆಲ್ಲನೂ ಚೆನ್ನಾಗಿತ್ತು ಕಲೆಕ್ಷನ್ಗಳು. ನಮಗೆ ಯಾವುದೇ ಕಲರ್ ಬೇಕಂತಂದ್ರೂ ಸಹ ಸಿಗ್ತಾಯಿತ್ತು. ಅಷ್ಟು ನನಗೆ ನೋಡದೆ ಲೈಕ್ ಆಗಿಲ್ಲ. ಸರಿ ಅಂದ್ಬಿಟ್ಟು ಮುಂದೆ ಬಂದ್ವಿ. ಇಲ್ಲಿ ಬಂದು ತಿಂಡಿ ಐಟಮ್ಗಳು ಇತ್ತು. ನಮಗೆ ಇವಾಗ ಸ್ನ್ಯಾಕ್ಸು ಮನೇಲೇ ಇರ್ತೀವಲ್ಲ, ತಿನ್ನೋದಕ್ಕೆ ಏನಾದರೂ ಕುರುಕು ತಿಂಡಿಗಳು ಬೇಕಾಗುತ್ತೆ. ಅಲ್ಲಿ ಎಲ್ಲ ಯಾವುದೇ ರೀತಿಯ ಕಾಳುಗಳು, ಹೆಸರುಬೇಳೆ, ಚಕ್ಲಿ, ಹಾಗೆಯೇ ಎಲ್ಲ ರೀತಿಯ ಯಾವ್ಯಾವ ಕಾಳು ತನ್ವಿ ಬಂದು ಅದನ್ನು ಇಷ್ಟಪಟ್ಟಳು. ಅದು 250 ಗ್ರಾಮ್ ಬಂದು 150 ರುಪೀಸ್ ಇತ್ತು. ಸರಿ ಅಂದ್ಬಿಟ್ಟು ಅದನ್ನು ತೊಗೊಂಡ್ವಿ. ಮತ್ತು ಇಲ್ಲಿ ನಾವು ಕಾಳುಗಳನ್ನ ಬೇಯಿಸಿ ತಿಂತೀವಿ, ಅವರೆಲ್ಲನೂ ಅದನ್ನು ಮಿಕ್ಸ್ಚರಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ನೀವು ರೋಡ್ ಸೈಡೆಲ್ಲನೂ ತೊಗೊಳ್ಬೇಕಂದ್ರೆ ನೋಡಿ ತೊಗೊಳ್ಳಿ, ಮತ್ತು ಧೂಳು ಆ ಥರ ಎಲ್ಲ ಜಾಗದಲ್ಲೆಲ್ಲನೂ ಸಹ ತೊಗೋಬೇಡಿ. ಇದು ಪರವಾಗಿಲ್ಲ, ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸರಿ ಅಂದ್ಬಿಟ್ಟು ತನ್ವಿ ಇಷ್ಟಪಟ್ಲು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಮುಂದೆ ಬಂದ್ವಿ. ಹಾಗೆ ನೆಕ್ಸ್ಟು ಮುಂದೆ ಬಂದರೆ ಬ್ಯಾಗ್ಗಳು ತುಂಬಾ ಚೆನ್ನಾಗಿತ್ತು. ಈ ಬ್ಯಾಗ್ ಏನಪ್ಪ ಅಂತಂದರೆ ಎಲ್ಲನೂ ಜೀನ್ಸ್ ಮೆಟೀರಿಯಲಿಂದ ಮಾಡಿರುವಂತಹ ಬ್ಯಾಗ್ಗಳು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಗಳು, ಒಂದಕ್ಕೊಂದು ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅಂದರೆ ಪ್ರೈಸ್ ಅಂತೂ 1 ರೂಪಾಯಿನೂ ಕಮ್ಮಿ ಮಾಡಲ್ಲ, ಮಾಡಿದ್ರೆ ಒಂದು 10 ರುಪೀಸ್ 20 ರುಪೀಸ್ ಆ ರೀತಿಯಾಗಿ ಕಮ್ಮಿ ಮಾಡ್ತಾರೆ. ಜಸ್ಟು ಒಂಥರ ನೋಡೋದಕ್ಕೆ ಏನೋ ಖುಷಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಅಷ್ಟೇ, ಏನೂ ತೊಗೊಳ್ಳೋದಕ್ಕೆ ಆಗಲ್ಲ. ಕೆಲವರು ತುಂಬ ಇಷ್ಟಪಟ್ಟು ಪ್ರೈಸ್ ಎಷ್ಟಾದರೂ ಹಾಗೆಲ್ಲಿ ತೊಗೊತೀವಿ. ನಾವು ಮೊದಲೇ ಹೆಣ್ಮಕ್ಳು ಅಂದರೆ ಬಾರ್ಗಿನ್ ಮಾಡ್ತೀವಿ. ನಮಗಂತೂ ಒಂದು 10 ರುಪೀಸ್ ಡಿಸ್ಕೌಂಟ್ ಕೊಟ್ಟರೆ ಸಾಕು, ಒಂದು 10-20 ರೂಪಾಯಿ ಕಮ್ಮಿ ಮಾಡಿದ್ರೆ ಸಾಕು ಅಂತ ಕೇಳಿಬಿಟ್ಟೆ ನಾವು ತೊಗೊತೀವಿ. ಕೆಲವ್ರು ಏನು ಕೇಳಲ್ಲ, ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ, ಇಷ್ಟ ಆದರೆ ತೊಗೊಂಡು ಹೋಗ್ತಾರೆ. ನೋಡಿ, ಈ ಬ್ಯಾಗ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ನೋಡಿದೆ, ಕೇಳಿದ ತಕ್ಷಣ ಅವ್ರು ಹೇಳಿದ್ರು 700 ಏನೋ ಹೇಳಿದ್ರು ಆ ಬ್ಯಾಗಿಗೆ. ನನಗಿಷ್ಟ ಆಯಿತು. ಎಷ್ಟು ಅಂತ ಕೇಳಿದೆ, ಅವರೊಂದು 50 ರುಪೀಸ್ ಕಮ್ಮಿ ಮಾಡ್ಬೋದು ಅಂತ ಹೇಳಿದ್ರು. ನಾನು ಕೇಳೋ ಪ್ರೈಸ್ಗೆ ಅವ್ರು ಕೊಟ್ಟಿಲ್ಲ. ಸರಿ ಅಂದ್ಬಿಟ್ಟು ಜಸ್ಟ್ ನೋಡಿಬಿಟ್ಟು ಕಲೆಕ್ಷನ್ಗಳೆಲ್ಲನೂ ನೋಡಿಕೊಂಡು ಬಂದೆ. ನೋಡಿ, ಚಿಕ್ಕ ಬ್ಯಾಗ್ಗಳೆಲ್ಲನೂ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಒಂಥರ ಫ್ಯಾಷನಬಲ್ ಆಗಿ ಸಿಂಪಲ್ಲಾಗಿ
ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಬ್ಯಾಗ್ಗಳೆಲ್ಲನೂ ನಾವು ಸಿಂಪಲ್ಲಾಗಿ ಎಲ್ಲಾದರೂ ಆಚೆ ಹೋಗ್ತೀವಲ್ವ ಆಗಿತ್ತು ಕಲೆಕ್ಷನ್ಗಳಂದು. ಇದು ಸೇಲ್ ಎಲ್ಲಪ್ಪ ಹಾಕಿರೋದು ಅಂದರೆ ವಿಜಯನಗರ BGS ಗ್ರೌಂಡ್ ಅಂತ ಬರುತ್ತೆ, ಅಲ್ಲಿ ಇಲ್ಲಿ ಸೇಲ್ನ ಹಾಕಿರೋದು. ನಾವಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಪಾರ್ಕಿಗೆ ಅಂತ ಹೋದ್ವಿ. ನಾವು ಇವಾಗ ಆಚೆ ಕಡೆ ಒಂದಕ್ಕೆ ಅಂತ ಹೋದರೆ ಎರಡು ಏನಾದರೂ ಮಾಡ್ಕೊಂಡೇ ಬಂದಿರ್ತೀವಿ. ನಾನು ಜಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಹೋದೆ. ಪ್ಯಾಂಟ್ಗಳು ಮತ್ತು ಮಕ್ಕಳಿಗೆಲ್ಲನೂ ಚೆನ್ನಾಗಿತ್ತು, ಜೀನ್ಸ್ ಮೆಟೀರಿಯಲ್ ಆಗಿರೋದ್ರಿಂದ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಮಕ್ಕಳಿಗೆ ಪ್ಯಾಂಟ್ಗಳನ್ನ ತೊಗೊಂಡು ಸರಿ ಹಾಗೆ ಸುಮ್ಮನೆ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಬಂದೆ. ಹಾಗೆ ದೊಡ್ಡ ದೊಡ್ಡ ಮ್ಯಾಟ್ಗಳು, ಡೋರ್ ಮ್ಯಾಟು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸ್ಲಿಪ್ಪರ್ಗಳಂತೂ ಅದನ್ನು ಸಹ ಜೀನ್ಸ್ ಮೆಟೀರಿಯಲೇ ಸಹ ಮಾಡಿದ್ದು, ತುಂಬಾ ಸಾಫ್ಟಾಗಿತ್ತು. ಒಂದು ಸ್ಲಿಪ್ಪರು ಕೇಳಿದ್ರೆ ಅದು 600 500 ಆ ಥರ ಇತ್ತು. ನಾವೇನಪ್ಪ ಅಂತಂದರೆ ಚೀಪಾಗೇ ಇರಬೇಕು, ಅದು ಎಷ್ಟು ದಿನ ಬಾಳಿಕೆ ಬರುತ್ತೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ಚೀಪಾಗಿರಬೇಕು, ಹೆಣ್ಮಕ್ಳಿಗೆ ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಸರಿ ಅಂದ್ಬಿಟ್ಟು ಪ್ರೈಸ್ ಕೇಳಿದ ತಕ್ಷಣ ಏನು ಅಷ್ಟು ಲೈಕ್ ಆಗಿಲ್ಲ, ಕಲರ್ಸ್ಗಳು ಏನು ಪರವಾಗಿಲ್ಲ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಹಾಗೆ ಮುಂದೆ ಹೋದೆ. ಮತ್ತು ಮುಂದೆ ಹೋಗಿದ ತಕ್ಷಣ ಮನೆನ ಡೆಕೋರೇಟಿವ್ ಆಗಿ ಇಡೋದಕ್ಕೆ ಹೋಮ್ ಅಪ್ಲಯನ್ಸ್ಗಳು ತುಂಬಾ ಚೆನ್ನಾಗಿತ್ತು. ನೋಡಿ ಈ ರೀತಿಯಾಗಿ ನವಿಲಾಗಿರ್ಬೋದು, ಹಾಗೆ ಅದೊಂಥರ ಟ್ರೀ ಥರ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ಮನೆ ಏನಾದರೂ ಡೆಕೋರೇಟಿವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೋದ್ವಿ. ಇವಾಗಿನ ಟ್ರೆಂಡ್ ಅಂತೆ ಗೋಲ್ಡ್ ಯಾರು ಇಷ್ಟಪಡ್ತಾ ಇಲ್ಲ. ಈ ರೀತಿಯಾಗಿ ಕ್ರಿಸ್ಟಲ್ ಮಣಿಗಳು ಬಂದಿದೆಯಲ್ಲ, ಅದರಲ್ಲಿ ಸಹ ಆರ್ಟಿಫಿಷಿಯಲ್ದು ಗೋಲ್ಡ್ ಥರನೇ ಬಂದಿದೆ ಮಣಿಗಳು. ಅದನ್ನು ಹಾಕಿ ಡೆಕೋರೇಟಿವ್ ಆಗಿ ಮಾಡ್ಕೊತಾರೆ ಸರಗಳನ್ನ. ಅಲ್ಲಿ ತುಂಬ ಕಲೆಕ್ಷನ್ಗಳಂತೂ ತುಂಬಾ ಚೆನ್ನಾಗಿತ್ತು. ಅದು ಮಣಿಗಳು ಬಂದು ಪ್ಯೂರ್ ಕಲ್ಲಿಂದಂತೆ, ಅವರು ಸಹ ಚೆಕ್ ಮಾಡಿ ತೋರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಆದರೆ ಪ್ರೈಸ್ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಇದೆ. ಜಸ್ಟ್ ಸುಮ್ಮನೆ ಕೇಳಿಬಿಟ್ಟು ಬಂದ್ವಿ. ಸರಿ ಮಕ್ಕಳು ತುಂಬ ಓಡಾಡಿ ಸ್ವಲ್ಪ ಹಶ್ವ ಆಗ್ತಿದೆ ಅಂತ ಹೇಳ್ತಾಯಿದ್ರು. ನಂಗೆ ಆಚೆ ಕಡೆ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಅದು ಸ್ವಲ್ಪ ಧೂಳು ಜಾಗ ಎಲ್ಲ ಇತ್ತು. ಸರಿ ಮಕ್ಕಳು ಇಷ್ಟಪಡ್ತಿದ್ರಲ್ಲ ಅಂದ್ಬಿಟ್ಟು ಅಲ್ಲಿ ಕಚೋರಿ ತೊಗೊಂಡು ತಿಂದ್ಬಿಟ್ಟು ಸರಿ ಮುಂದೆ ಹೋದ್ವಿ. ಇದೆಲ್ಲನೂ ಬಂದು ಮರದಿಂದ ಮಾಡಿರೋಂಥ ಐಟಮ್ಗಳು, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಗಳು. ಎಲ್ಲ ರೀತಿಯಾಗಿ ಒಂದು ಮನೆಗೆ ಏನು ಬೇಕೋ ಎಲ್ಲ ರೀತಿಯಾಗಿ ಅಲ್ಲಿ ಇಟ್ಟಿದ್ದಾರೆ. ಸರಿ ಮುಂದೆ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಮಕ್ಕಳಿಗೇನೋ ಒಂಥರ ಖುಷಿ ಇತ್ತು, ಏನೋ ಒಂಥರ ಆಟ ಆಡೋ ಸಾಮಾನು ಥರ ಅವರು ಇಷ್ಟಪಡ್ತಾಯಿದ್ರು. ನೋಡಿ ಮನೆಯಲ್ಲಿ ಹೂವು ಹಾಕಿಡೋದಕ್ಕೆ ವಾಸ್ಗಳೆಲ್ಲನೂ ತುಂಬಾ ಚೆನ್ನಾಗಿದೆ. ಅದೆಲ್ಲ ಏನಪ್ಪ ಅಂತ ಕೇಳಿದ್ರೆ ಒಂದು 3000 4000 ಹೇಳ್ತಾರೆ. ಜಸ್ಟ್ ನಾವು ಸುಮ್ಮನೆ ಕೇಳ್ಕೊಂಡು ಬರಬೇಕಷ್ಟೇ, ಯಾವುದೇ ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ. ಪ್ರೈಸ್ ಅಂತೂ ಹೆವಿಯಾಗಿದೆ. ಸರಿ ಅವನು ಒಳಗಡೆ ಹೋಗಿ ಬಂದಮೇಲೆ ನಾನು ಟ್ರೈನಲ್ಲಿ ಕೂತ್ಕೋಬೇಕು ಅಂತ ಹಠ ಮಾಡಿದೆ. ಸರಿ ಅಂದ್ಬಿಟ್ಟು ಅವನಿಗೂ ಸ್ವಲ್ಪ ತಲೆ ಕೂರಿಸಿ ಆಟ ಆಡಿಸ್ಕೊಂಡು ಮುಂದೆ ಹೋದ್ವಿ. ನೆಕ್ಸ್ಟು ಅಲ್ಲಿಂದ ಮುಂದೆ ಹೋದ್ಮೇಲೆ ನೆಕ್ಸ್ಟು ಬುಕ್ ಅಂದರೆ ತನ್ವಿಗೆ ಸಿಕ್ಕಾಬಟ್ಟೆ ಇಷ್ಟ. ಅವಳು ಓದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಎಲ್ಲಾದರೂ ಒಂದು ಕಡೆ ಆಚೆ ಕಡೆ ಹೋಗಿ ಬುಕ್ಸ್ ನೋಡಿಬಿಟ್ರಂತೂ ಅವಳು ಒಂದು ಬುಕ್ಸ್ ತೊಗೊಂಡೇ ಬರಬೇಕು. ಅದರಲ್ಲೇನೋ ಒಂಥರ ಅವಳಿಗೆ ಖುಷಿ ಸಿಗುತ್ತೆ ಬುಕ್ಸ್ ನೋಡಿ ತೊಗೊಳೋದ್ರಿಂದ. ಸರಿ ಅಂದ್ಬಿಟ್ಟು ಇನ್ನೂ ಅವಳು ಚಿಕ್ಕವಳಲ್ವ, ಓದೋದಕ್ಕೆ ಬರಲ್ಲ ಅಂತೂ ಕೇಳಲ್ಲ, ಅವಳು ಹಠ ಮಾಡ್ತಾಳೆ. ಸರಿ ಅಂದ್ಬಿಟ್ಟು ಅದನ್ನು ಕೊಡಿಸ್ಕೊಂಡು ಮಕ್ಕಳನ್ನೆಲ್ಲನೂ ಸ್ವಲ್ಪ ಅಲ್ಲೇ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆಚೆ ಕಡೆ ಬಂದು ಅಲ್ಲಿಂದ ಐಸ್ ಕ್ರೀಮ್ನ ತೊಗೊಂಡು ತಿಂದ್ಕೊಂಡು ಟೈಮು ಆಲ್ರೆಡಿ ಆಗಲೇ 8 o'clock ಆಗಿಬಿಡ್ತು ಸಂಜೆ. ಸರಿ ಅಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ಶಾಪಿಂಗು ಈ ರೀತಿಯಾಗಿ ಮುಗೀತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.